ಜೈ ಹಿಂದ್ ಅಭ್ಯರ್ಥಿಗಳೇ, ಇದು ಅಗ್ನಿವೀರ ಆರ್ಮಿ ರ್ಯಾಲಿ ಮೈಸೂರಿನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಮೊದಲನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಅಭ್ಯರ್ಥಿಗಳು ಗಮನಿಸ್ಬೋದು. ಪ್ರತಿಯೊಂದು ಬ್ಯಾಚ್ನಲ್ಲಿ 100 ಅಭ್ಯರ್ಥಿಗಳನ್ನ ಬಿಟ್ಟಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ ಯಾವುದೇ ರೀತಿ ಹೈಟ್ ಇಲ್ಲ, ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ರನ್ನಿಂಗ್ ನೋಡಿದರೆ ಗೊತ್ತಾಗ್ತದೆ, ಭಾಳಷ್ಟು ಜನ ವೇಗವಾಗಿ ಓಡ್ತಾ ಇದ್ದಾರೆ. ಇಲ್ಲಿ ಸಿಂಥೆಟಿಕ್ ಗ್ರೌಂಡ್ ಅದ, ಭಾಳ ಚೆನ್ನಾಗಿದೆ. ಆಮೇಲೆ ಮಳಿನೂ ಆಗಿಲ್ಲ. ಮಳೆ ಆಗದೇ ಇದ್ದ ಕಾರಣ ಆರಾಮಾಗಿ ಓಡ್ಬೋದು, ಏನೂ ತೊಂದರೆ ಇಲ್ಲ. 3 ದಿನದಿಂದ ಅಲ್ಲಿ ಮೈಸೂರಿನಲ್ಲಿ ಮಳೆ ಬಂದಿಲ್ಲ. ನೀವು ನೋಡ್ಬೋದು. ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಅದರ ಜೊತೆ ಟೈಮನ್ನು ಹಚ್ಚಿದ್ವಿ, ಎಲ್ಲರೂ ಗಮನಿಸಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಇವತ್ತು ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಆಗ್ತಾ ಆದರೂ ಸಹಿತ ಪ್ರತಿಯೊಂದು ವಿಡಿಯೋನ ಗಮನಿಸ್ರಿ. ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ಫ್ಲಬ್ಸ್ ತೆಗಿತಕ್ಕಂಥ ಅಭ್ಯರ್ಥಿಗಳನ್ನ ಸಹಿತ ನಾವು ವಿಡಿಯೋನ ಮಾಡಿದ್ದೀವಿ. ಆ ವಿಡಿಯೋಗಳನ್ನ ಬಿಡ್ತೀವಿ. ಮಧ್ಯಾಹ್ನವರೆಗೆ ನಮ್ಮ ವಿಡಿಯೋಗಳು ಬರ್ತಾ ಇರ್ತಾವೆ. ಹಂಗೆ ಮಧ್ಯಾಹ್ನ ಸಾಯಂಕಾಲ ಥರನೂ ಹೋಗ್ಬೋದು. ವಿಡಿಯೋಗಳನ್ನ ಗಮನಿಸ್ತಾ ಇರಬೇಕು. ಈ ವಿಡಿಯೋ ಭಾಳ ಕ್ಲಿಯರ್ ಆಗಿದೆ. ಅಗದಿ HD ವಿಡಿಯೋನ ಕೊಡ್ತಾ ಇರ್ತೀವಿ. ಅದೇ ರೀತಿ ಭಾಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ಗಳನ್ನ ಮಾಡ್ತಾಯಿದ್ದಾರೆ. ಸರ್, ನಿಮ್ಮ ವಿಡಿಯೋ ಭಾಳ ಚೆನ್ನಾಗಿ ಬರ್ತಾಯಿದ್ದೀವಿ, ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಒಮ್ಮೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಿಮ್ಮ ಇಂಡಿಯನ್ ಆರ್ಮಿ ಸೇರುವ ಕನಸು ನನಸಾಗಲಿ. ಅಭ್ಯರ್ಥಿಗಳೇ ಗಮನಿಸ್ಬೋದು. 2ನೇ ರೌಂಡ್ ಓಡ್ತಾ ಇದ್ದಾರೆ. ವಿಡಿಯೋ ಅಗದಿ ಕ್ಲಿಯರ್ ಆಗಿದೆ, ನೀವು ಗಮನಿಸ್ಬೋದು. ನಿಮ್ಮ ಯೂಟ್ಯೂಬ್ನಲ್ಲಿ ಸ್ವಲ್ಪ HD ಇಟ್ಕೊಂಡು ನೋಡಿರಪ್ಪ ಅಂದ್ರೆ ಭಾಳ ಕ್ಲಿಯರಾಗಿ ವಿಡಿಯೋ ಕಾಣಿಸ್ತದೆ, ಗಮನಿಸ್ಬೋದು. ಎಲ್ಲರಿಗೂ ಮತ್ತೊಂದು ಸಲ ಹೇಳ್ತೀನಿ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈಗಾಗಲೇ 1,22,000ಕ್ಕಿಂತ ಅಧಿಕ ಜನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರೆಲ್ಲರಿಗೂ ಸಹಿತ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿಯಾಗಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾಯಿರಿ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡ್ತಾಯಿದ್ರಿ ಅಂದ್ರೆ ನಿಮಗೇನು ಗೊತ್ತಾಗ್ತದಪ್ಪ ಅಂದ್ರೆ ಅವ್ರಿಗೂ ಒಂದು ಯಾವ ರೀತಿ ಓಡಬೇಕು ಅನ್ನೋದು ಗೊತ್ತಾಗ್ತದೆ. ನಾಳೆ ಭಾಗವಹಿಸ್ತಕ್ಕಂಥವ್ರು, ನಾಡ್ದು ಭಾಗವಹಿಸ್ತಕ್ಕಂಥವ್ರು. ಅದೇ ರೀತಿಯಾಗಿ ಡಾಕ್ಯುಮೆಂಟ್ ಬಗ್ಗೆ ನಿಮ್ಮ ಅಡ್ಮಿಟ್ ಕಾರ್ಡ್ನಾಗ ಏನೇನು ಡಾಕ್ಯುಮೆಂಟ್ ಕೇಳಿದಾರೆ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗ್ರಿ ಡಾಕ್ಯುಮೆಂಟ್ಗಳನ್ನ. ಆಮೇಲೆ ರನ್ನಿಂಗು, ಆಮೇಲೆ ಪ್ಲಬ್ಸು, ಲಾಂಗ್ ಜಂಪು, ಜಿಗ್ಜಾಗ್ ನಡಿಗೆ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸಹಿತ ಚೆಕ್ ಮಾಡ್ತಾರೆ. ಎಂಟ್ರೆನ್ಸ್ ಮಾತ್ರ ಯಾವ ರೀತಿ ಇರ್ತದಂದ್ರೆ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡು ಮತ್ತು ಅಡ್ಮಿಟ್ ಕಾರ್ಡ್ ಇದ್ದರೆ ಸಾಕು, ನೀವು ಒಳಗಡೆ ಹೋಗಲಿಕ್ಕೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗ್ರಿ. ಏನೂ ಟೆನ್ಷನ್ ಇಲ್ಲದೆ ಆರಾಮಾಗಿ ರನ್ನಿಂಗನ್ನು ಮಾಡಬೇಕು. ಗಮನಿಸ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಫಸ್ಟ್ 5 ನಿಮಿಷ 31 ಸೆಕೆಂಡ್ ಒಳಗೆ ಓಡಿದವರಿಗೆ ಫಸ್ಟ್ ಗ್ರೂಪ್ ಅತ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ 5:31ರಿಂದ 5:45 ಓಡಿದವರಿಗೆ ಸೆಕೆಂಡ್ ಗ್ರೂಪ್ ಅತ್ ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಬೇಕು, ರನ್ನಿಂಗಲ್ಲಿ ಫಸ್ಟ್ ಗ್ರೂಪ್ ಹೊಡೆದ್ರೆ 60 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪ್ ಬಂದಿರಿ ಅಂದರೆ 48 ಮಾರ್ಕ್ಸ್ ಇರ್ತದೆ. ಆಮೇಲೆ ಪ್ಲಬ್ಸ್ಗೆ 40 ಮಾರ್ಕ್ಸ್ ಇರ್ತದೆ. 10 ತೆಗೆದ್ರೆ ಎಕ್ಸಲೆಂಟ್ ಆಯ್ತು ಅಂದರೆ, 6 ತೆಗೆದ್ರೆ ಪಾಸ್ ಇರ್ತದೆ. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ, ಜಸ್ಟ್ ಪಾಸ್ ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಲಾಂಗ್ ಜಂಪ್ 9 ಫೂಟ್ ಇರ್ತದೆ, ಅದಕ್ಕೂ ಮಾರ್ಕ್ಸ್ ಇರೋದಿಲ್ಲ. ಇಲ್ಲಿ ಫಿಸಿಕಲ್ ಒಳಗಂದ್ರೆ ರನ್ನಿಂಗು ಪ್ಲಬ್ಸು 2ಕ್ಕೆ ಮಾತ್ರ ಮಾರ್ಕ್ಸ್ ಇರ್ತಾವೆ. ಅಭ್ಯರ್ಥಿಗಳು ಗಮನಿಸಬೇಕು. ನೋಡ್ಬೋದು, ಅಗದಿ ಗ್ರೌಂಡ್ ಭಾಳ ಚೆನ್ನಾಗಿದೆ. ಗ್ರೌಂಡ್ ನೋಡ್ರೆ ಓಡ್ಬೇಕು ಅನಿಸ್ತದೆ. ನೀವು ಬರಿಗಾಲೇ ಓಡೋರು ಬರಿಗಾಲೇನೂ ಓಡ್ಬೋದು. ಆಮೇಲೆ ಶೂ ಹಾಕ್ಕೊಂಡು ಓಡೋರು ಶೂ ಹಾಕ್ಕೊಂಡು ಓಡ್ಬೋದು. ನೀವು ಆ ರೀತಿ ನೀವು ಹೆಂಗೆ ಪ್ರಾಕ್ಟೀಸ್ ಇರ್ತದೆ ಹಂಗೆ ಓಡ್ರೆ ನಡೀತದೆ. ನೋಡ್ಬೋದು, ಇಲ್ಲಿ ಗಮನಿಸ್ಬೋದು. ವಿಡಿಯೋ ಅಗದಿ ಕ್ಲಿಯರ್ ಆಗಿದೆ. ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರನ್ನು ನೀವು ಇಲ್ಲಿ ಗುರುತಿಸ್ಬೋದು. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಮುಂದಿದ್ದಂಥ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಬಹಳ ಶಿಸ್ತಿನಿಂದ ನಡೀತಾ ಇದೆ. ಅಲ್ಲಿ ಮೈಸೂರಿನ ಎಲ್ಲ ಜನರಿಗೂ ಧನ್ಯವಾದಗಳನ್ನು ತಿಳಿಸಬೇಕು. ಅದೇ ರೀತಿಯಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಂಥ ಜಿಲ್ಲಾ ಅಧಿಕಾರಿಗಳಿಗೂ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಬೇಕು. ಯಾಕಂದರೆ ಅರೇಂಜ್ಮೆಂಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು, ಈ ಫಸ್ಟ್ ಇದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ಓಡ್ತಾ ಇದ್ದಾನೆ. ಅದೇ ರೀತಿ ನೋಡಿರಿ, ಅವ್ನು ಯಾವ ರೀತಿ ಓದ್ತಾನೆ ನೋಡಿ, ಹೆಜ್ಜೆ ನೋಡಿರಿ. ಆಮೇಲೆ ಕೈ ಸ್ವಿಂಗ್ ಯಾವ ರೀತಿ ಮಾಡ್ತಾನೆ, ಎಷ್ಟು ದೊಡ್ಡ ಹೆಜ್ಜೆ ಇಡತ್ತಾನೆ. ಅಗದಿ ನಾರ್ಮಲಾಗಿ ಫ್ರೀಯಾಗಿ ಓಡ್ತಾ ಇದ್ದಾನೆ. ನೋಡಿ, ಟೈಮ್ ಗಮನಿಸ್ಬೋದು. ನಾವಿಲ್ಲಿ ಟೈಮನ್ನು ಗಮನಿಸ್ಬೋದು. ಅವ್ನು ಫಸ್ಟ್ ನೋಡಿರಿ ಭಾಳ ಡಿಫ್ರೆನ್ಸ್ಲೇ ಹೋಗ್ಯಾನ. ಟೈಮನ್ನು ಗಮನಿಸ್ಬೋದು. ಟೈಮ್ ನೋಡಿರಿ 5:03 1 ಎನಿಸ್ರಿ 2 ಒಳಗಡೆ ಹೋಗೋದು ನೆನೆಸನು
3 4 5 6 7 8 9 10 11 12 13 14 15 16 17 18 19 ನೋಡಿರಿ. ಫಸ್ಟ್ ಗ್ರೂಪ್ ಮುಗಿತು, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗಿದೆ. ನೀವು ಹಾಗೆ ಎನಿಸ್ತಾ ಇರಬೇಕು, ಅಭ್ಯರ್ಥಿಗಳನ್ನ ಎನಿಸ್ತಾ ಇರ್ರಿ. ಇದು ಕ್ಲಿಯರ್ ಅದ ವಿಡಿಯೋ, ಭಾಳ ಚೆನ್ನಾಗಿ ವಿಡಿಯೋ ಬಂದದ. ಪ್ರತಿಯೊಬ್ಬರನ್ನು ನೀವು ಗುರುತಿಸ್ಬೋದು. ಫಸ್ಟ್ ಗ್ರೂಪ್ ಎಷ್ಟಾಗ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟಾಗ್ತದೆ ನೋಡಿರಿ. ಕ್ಲೋಸ್ ಆಯಿತು. ಅಭ್ಯರ್ಥಿಗಳಿಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಇವತ್ತಿನ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಲೇಟ್ ಆದರೂ ಸಹಿತ ವಿಡಿಯೋಗಳು ಬರ್ತಾ ಇರ್ತವೆ. ಅದೇ ರೀತಿ ನಿಮ್ಮ ಕಮೆಂಟ್ಗಳು ಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.